ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಚಪ್ರದ ಅವರೆಕಾಯಿ ಪಲ್ಯ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಇದು ರೊಟ್ಟಿ, ಚಪಾತಿ, ದೋಸೆ ಹಾಗೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯನ ಹೇಗೆ ಸಿಂಪಲ್ ಆಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡೋಣ ಬನ್ನಿ. ಅದಕ್ಕಿಂತ ಮೊದಲೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋನ ನೋಡೋಣ. ಫ್ರೆಂಡ್ ನೋಡಿ, ಚಪ್ರದ ಅವರೆಕಾಯಿನ ಕೊಯ್ತಾ ಇದ್ದೀನಿ. ನೋಡಿ, ಇದು ಮಾಮೂಲು ಅವರೆಕಾಯಿನ ಚಿಕ್ಕ ಚಿಕ್ಕದಾಗಿ ಇರುತ್ತೆ. ಚಪ್ರದ ಅವರೆಕಾಯಿ ತುಂಬ ಅಂದರೆ ತುಂಬ ಬಿಡುತ್ತೆ. ಒಂದು ಬಳ್ಳಿ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್, ಆರಾಮಾಗಿ ಎಷ್ಟೊಂದು ಟೈಮ್ ಪಲ್ಯ ತಿನ್ಬೋದು. ನೋಡಿ, ಬಂದಿದ್ದೀನಿ ಚಪ್ರದ ಅವರೆಕಾಯಿ. ಬಂದು ಇದನ್ನೀಗ ಸುಲಿಬೇಕು. ಸುಲಿದು ಒಳಗೆ ಹುಳ ಇದೆ ನಾಯಿ ಅಂತ ಹೇಳಿ ನೋಡಿ ಸೋಸಬೇಕಾಗುತ್ತೆ. ಸೋಸೋದು ನೋಡಿ, ಈ ಪಲ್ಯ ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ನೋಡಿ, ಎರಡು ಕಡೆಯೂ ದಾರ ತೆಗಿಬೇಕು. ನೋಡಿ, ಈ ಥರ ಎರಡು ಕಡೆಯೂ ದಾರ ತೆಗಿಬೇಕು. ತೆಗೆದು ಈ ಥರ ಬಿಡಿಸ್ಬೇಕು. ಬಿಡಿಸಿ ಒಳಗೆ ಈ ಥರ ಬೀಜ ಇರ್ತವೆ. ಹುಳ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ನಾವು ನೋಡಬೇಕು. ಹಂಗೆ ಎರಡು ತುಂಡು ಮಾಡಿ ಹಾಕಿದರೆ ಒಳಗೆ ಬೀಜ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಎರಡು ಕಡೆಯೂ ದಾರ ತೆಗೆದು ಒಳಗೆ ಹುಳ ಆಗಿದೆನಾ, ಹೆಂಗಿದೆ ಬೀಜ ಅಂತ ನೋಡಿ ಹಾಕಬೇಕಾಗುತ್ತೆ. ಇದೇ ಥರ ಸೋಸೋದು ಅವರೆಕಾಳನ್ನ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕವು ಬೀಜಗಳು ಇರ್ತವೆ, ಅವು ಬಲಿದೆ ಇದ್ದವು, ಅವನ್ನು ಸಹ ತೆಗೆದು ಈ ಥರ ಸೋಸಬೇಕಾಗುತ್ತೆ. ಹಾಗೆ ಎರಡು ತುಂಡು ಮಾಡಿ ಹಾಕ್ಬೋದು. ಒಳಗೆ ಹುಳ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಸೋಸಲೇಬೇಕಾಗಿರುತ್ತೆ. ಮಾಮೂಲು ಅವರೆಕಾಯಿನ ನೋಡೇ ಇರ್ತೀರ ಮಾರ್ಕೆಟಲ್ಲಿ, ಉದ್ದಕ್ಕೆ ಚಿಕ್ಕ ಚಿಕ್ಕಕ್ಕಿರ್ತವೆ. ಬಟ್ ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ, ಪಲ್ಯ ಟೇಸ್ಟಿ ಆಗಿರಲ್ಲ. ಇದೇ ಚಪ್ರದ ಅವರೆಕಾಯಿ, ನಾಟಿ ಅವರೆಕಾಯಿ ಅಂತಲೇ ಹೇಳ್ಬೋದು. ಈ ಥರ ಅವರೆಕಾಯಿ ಸಿಕ್ಕರೆ ಬಿಡಬೇಡಿ, ಒಂದು ತಿಂದು ನೋಡಿ ಪಲ್ಯ ಮಾಡಿಕೊಂಡು, ನಿಮಗೂ ಇಷ್ಟ ಆಗುತ್ತೆ. ನಮ್ಮ ಕಡೆ ಈ ಅವರೆಕಾಯಿ ತುಂಬ ಅಂದರೆ ತುಂಬ ಇರುತ್ತೆ. ಇದು ಸೀಸನಲ್ಲಿ ಮಾತ್ರ ಸಿಗೋದು ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಅವರೆಕಾಯಿನ ಸೋಸಿ ಇಟ್ಕೊಂಡಿದ್ದೀನಿ. ಸೋಸಿ ತೊಳೆದು, ಇದು ಎಳೆದಿದ್ರು ಬಲ್ತಿದ್ರು ತುಂಬ ಚೆನ್ನಾಗಾಗುತ್ತೆ ಪಲ್ಯ. ತೊಳೆದು ಒಂದು ಚಿಟಿಕೆ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು 2 ವಿಜಿಲ್ ಕೂಗಿಸ್ಕೋಬೇಕು. ಕೂಗಕ್ಕಿಟ್ಟು ನಾನು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿಲ್ಲಿ ಪೌಡ್ರನ್ನ ತೊಗೊತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ಚಿಲ್ಲಿ ಪೌಡ್ರನ್ನು ತಗೋಬೇಕಾಗುತ್ತೆ. ಆಮೇಲೆ ನಾನಿಲ್ಲಿ ಧನಿಯಾ ಪುಡಿನ ತೊಗೊತಾ ಇದ್ದೀನಿ. ನಾವು ಚಿಲ್ಲಿ ಪೌಡ್ರ್ ಎಷ್ಟು ಹಾಕಿರ್ತೀವೋ ಅದ್ರ ಅರ್ಧದಷ್ಟು ಧನಿಯಾ ಪುಡಿನ ಹಾಕ್ಕೋಬೇಕು. ಆಮೇಲೆ ಕಾಯಿ ಹಾಕ್ಕೋಬೇಕು, ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು. ಕಾಯಿ ಹಸಿದಾದರೂ ಆಗುತ್ತೆ, ಒಣದಾದರೂ ಆಗುತ್ತೆ. ನೋಡಿ, ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಆಮೇಲೆ ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿತ್ರಪಟ ಆದಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವು ಸೊಪ್ಪು, ಹಾಗೆಯೇ ಚಿಕ್ಕ ಜಜ್ಜಿ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ, ಹಸಿ ವಾಸನೆ ಹೋಗೋವರೆಗೆ. ಎಣ್ಣೆನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ ಫ್ರೆಂಡ್, ಹೆಲ್ತಿಗೆ ಒಳ್ಳೆಯದು. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇರೋಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚಿಕ್ಕಕ್ಕಾದರೂ ಕಟ್ ಮಾಡ್ಕೋಬೋದು, ಉದ್ದುದಕ್ಕಾದರೂ ಕಟ್ ಮಾಡ್ಕೋಬೋದು. ಇದಕ್ಕೇನು ಚಿಕ್ಕಕ್ಕೆ ಕಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಏನಿರಲ್ಲ. ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು, ದೊಡ್ಡಕ್ಕಾದರೂ ಕಟ್ ಮಾಡ್ಕೋಬೋದು. ಆಮೇಲೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನೋಡಿ, ಒಂದು 2 ವಿಜಿಲ್ಗೆ ಈ ಥರ ಬೆಂದಿರೋ ಅವರೆಕಾಯಿನ ನಾವೀಗ ಒಗ್ಗರಣೆ ಮಾಡಿದ್ದೀವಲ್ಲ ಅದಕ್ಕೆ ಹಾಕ್ಕೋಬೇಕು. ನೀರಿದ್ದರೆ ನೀರನ್ನ ತೆಗೆದು ಹಾಕ್ಕೊಳ್ಳಿ. ಇದು ಹುಡಿ ಆಗಿರಬೇಕು ಪಲ್ಯ, ತುಂಬ ಚೆನ್ನಾಗಿರುತ್ತೆ. ನೀರಾದರೆ ಟೇಸ್ಟೇ ಹೋಗಿಬಿಡುತ್ತೆ. ಆಮೇಲೆ ನಾನಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಹಬೆಲೆ ಒಂದು 5 ನಿಮಿಷ ಸಣ್ಣ ಉರಿಲಿ ಬೇಯಿಸಿದರೆ ಆಯಿತು, ರೆಡಿ ಆಯಿತು ಪಲ್ಯ. ನೋಡಿ, ಈ ಥರ ನೀರು ಇರಬಾರ್ದು, ಈ ಥರ ಒಣೊಣಕ್ಕಿರಬೇಕು. ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ, ದೋಸೆಗೆ, ಚಪಾತಿಗೆ, ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸೈಡ್ಸಿಗಂತೂ ಹೇಳ್ಬಾರ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಪಲ್ಯನ ಮಾಡ್ತೀನಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡಿ.